ಹಾ ಅಂಜಲಿ ಇಲ್ಲ ನಾ ಎನ್ನೇ ಪಾಟ್ ಅಲ್ಲ ಕೇಳಿಸ್ಕೊ ನಾಟ್ ಬಟ್ ಆರ್ ಇಸ್ ಜಸ್ಟ್ ಅರೆ ಅಂಜಲಿ ನಾ ಬರ್ತಾ ಇದ್ದೆ ಅಂಜಲಿ ಐ ಆಮ್ ಕಮಿಂಗ್ ನಾ ಬರ್ತಾ ಇದ್ದೀನಿ ಅಂಜಲಿ ನನಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಎನ್ ಫಾರ್ ನೇಹಾ, ಎ ಫಾರ್ ಅಂಜಲಿ ಅದಿಟ್ಕೋಬಹುದಾಗಿತ್ತಲ್ಲ. ದಟ್ ಮೀನ್ಸ್ ನೀನೇನು ಪಾಸ್ಟ್ ಅಲ್ಲೇ ಇದ್ಯಾ. ನಿನ್ನೆ 12 ಗಂಟೆಗೆ ಗುಡ್ ನೈಟ್ ಬೇಬಿ ಅಂತ ಹೇಳಿ ಅವಳ ಜೊತೆಗೆ 3-4 ಗಂಟೆವರೆಗೂ ಪಾರ್ಟಿ ಮಾಡ್ತಾ ಇದ್ಯಾ. ಇನ್ನು ಅವಳು ಬೇರೆ ಫೇಸ್ಬುಕ್ ಅಲ್ಲಿ ನಿಮ್ಮಿಬ್ರು ಪಿಕ್ಚರ್ ಅಪ್ಲೋಡ್ ಮಾಡಿದಾಳೆ. ಬೇರೆಯವರೆಲ್ಲ ಕಮೆಂಟ್ ಮಾಡಿದ್ದಾರೆ ಮೇಡ್ ಫಾರ್ ಈಚ್ ಅದರ್ ಅಂತ. ವಾಹ್, ವಾಟ್ ಕಪಲ್, ವಾಟ್ ಲೈಕ್ಸ್, ವಾಟ್ ಕಮೆಂಟ್ಸ್. ಮೈ ಗಾಡ್, ಅವ್ರು ಯಾರೋ ಕಮೆಂಟ್ ಮಾಡ್ತಾರೆ ಅಂದ್ರೆ ನಾನೇನ್ ಮಾಡ್ಲಿ? ಹೇಳ್ಬೇಕಪ್ಪ. ನೇಹಾ ನಿನ್ ಎಕ್ಸ್ ಅಂತ ನನಗೆ ಹೇಳಿಲ್ವಾ? ಎಕ್ಸ್ ನಾಪ್ಕದೆ ತಾನೆ. ಅಂಜಲಿ ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳ್ಬೇಕು ಅಷ್ಟೇ. ಫೇಸ್ಬುಕ್ ಅಲ್ಲಿ ಬೇರೆ ಸ್ಟೇಟಸ್ ಹಾಕೊಂಡಿದ್ಯಾ ಸಿಂಗಲ್ ಅಂತ. ಚೇಂಜ್ ಮಾಡ್ಕೊಳಕ್ಕಾಗಲ್ವಾ? ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ? You're getting too much. You're crossing the limit. ನನಗೆ ಇವೆಲ್ಲ ಇಷ್ಟ ಆಗಲ್ಲ. You need to understand this and you need to grow up. You need to grow up. The hell? ವಾರುಣ್ ನಾಪ್ಕ ಇದ್ಯಾ? ಈವ್ನಿಂಗ್ ಪಿಕ್ ಮಾಡ್ಬೇಕು, ಫ್ರೆಶರ್ಸ್ ಪಾರ್ಟಿ. ಏನೇ ಎಷ್ಟೊತ್ತು? ಬೇಗ ರೆಡಿ ಆಗೋ. 2 minutes. ಓಕೆ, ಕ್ಯಾಬ್ ಬಂದಾಯ್ತು, ಲೆಟ್ಸ್ ಗೋ. ನಾನ್ ಬರ್ತಿಲ್ಲ. ಯಾಕೆ? ವರುಣ್ ಬರ್ತಾ ಇದ್ದಾನೆ, ನಾನ್ ಅವನ್ ಜೊತೆನೆ ಬರ್ತೀನಿ. ಓಕೆ ಸರಿ, ಬೇಗ ಬಾ. ಓಕೆ, ಬಾಯ್ ಬಾಯ್ ಬಾಯ್. ನಮಸ್ಕಾರ. I'm a big fan. Thank you so much. ನಂಬಕ್ಕೆ ಆಗ್ತಿಲ್ಲ ನೀವು ಇಲ್ಲಿ ಇದ್ದೀರಾ ಅಂದ್ರೆ. ಇವತ್ತು ನಾನು ಫಸ್ಟ್ ಟೈಮ್ ಪ್ಲೇ ಮಾಡಿದ್ದು. Unbelievable. In fact, I would recommend you to go to Goa. Oh my God, I'd love to. ಇನ್ನೊಂದು 10 days ನಲ್ಲಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇದೆ. ಆರ್ಟಿಸ್ಟ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಬರ್ತಾ ಇದ್ದಾರೆ ಪರ್ಫಾರ್ಮ್ ಮಾಡೋದಕ್ಕೆ. ಓಕೆ. ಅವ್ರ ಕಾರ್ಡ್ ಕೊಡ್ತೀನಿ. ಹಾ, ಯು ಕಾಲ್ ದಟ್ ಪರ್ಸನ್ ದೇರ್. ಓಕೆ. ನಾನು ಫೋನ್ ಮಾಡಿ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹೋಗಿ ಕಲ್ತ್ಕೊಳ್ಳೋದು ತುಂಬಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಸರ್. ಒಳ್ಳೆದ. Come wait for me. Hi. Hello. Hi Nandu. ಯುವಿ, ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದೆ. ಹಾ ಹೇಳು. ಐ ಥಿಂಕ್ ನಿನ್ನ ಮಧ್ಯೆ ಕಾಂಪಿಟೇಷನ್ ಇರಬಾರ್ದು. ನೀನೇ ಪಾರ್ಟಿಸಿಪೇಟ್ ಮಾಡು. ನಾನು ನಾಮಿನೇಷನ್ ವಾಪಸ್ ತಗೋಬೇಕು ಅಂತ ಇದ್ದೀನಿ. ಹೇಯ್, ನಿನಗೆ ತಲೆ ಕೆಟ್ಟಿದ್ಯಾ? ಜನ ನಿನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಪೀಪಲ್ ಲವ್ ಯು ಸೋ ಮಚ್. ಚಿಯರ್ ಅಪ್. ಇಬ್ರು ಕಂಟೆಸ್ಟ್ ಮಾಡೋಣ. ನಾನ್ ಗೆದ್ರೆ ನಾನ್ ಟ್ರೀಟ್ ಕೊಡ್ತೀನಿ, ನೀನ್ ಗೆದ್ರೆ ನೀನ್ ಟ್ರೀಟ್ ಕೊಡು ಅಷ್ಟೇ. ಓಕೆ. ಓಕೆನಾ? ಅದಕ್ಕೆ ನಂಗೆ ನಿಂಗೆ ತುಂಬಾ ಇಷ್ಟ. ಸ್ಪೀಚ್ ರೆಡಿ ಮಾಡ್ಕೊ. ಓಕೆ. ಐ ನೋ ಯು ವಿಲ್ ಡೂ ವೆಲ್. ಡೆಫಿನೆಟ್ಲಿ. Anjali, what are you doing?
ನೀನ್ ಸುಮ್ನೆ ಇರು, ಮಾತಾಡ್ಬೇಡ. ಕತ್ತೆ ಮುಂದೆ. ಅಂಜಲಿ ಏನ್ ಮಾತಾಡ್ತಾ ಇದೀಯಾ? ಅರ್ಥ ಆಗ್ತಾ ಇದೆಯಾ ನಿನ್ಗೆ? ಅರ್ಥ ಆಗಲ್ಲ. ಏನು ಅನ್ಕೊಂಡಿದ್ಯಾ? ನನ್ನ ಪಿಕ್ ಮಾಡಕ್ಕೂ ಬರ್ಲಿಲ್ಲ. ಯಾಕೋ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗುತ್ತೆ ಹಿಂಗೆಲ್ಲ ಮಾಡಿದ್ರೆ. ಯು ಕಾಂಟ್ ಟಾಕ್ ಲೈಕ್ ದಟ್, ಓಕೆ? ನಾನ್ ಹಂಗೆ ಮಾತಾಡೋದು. ಅವ್ನ್ ಸಿಕ್ಲಿ ತಡಿ ಮಾಡ್ತೀನಿ. ರಾಹುಲ್ ಬರ್ಲಿಲ್ಲ ನೋಡು. ಏನಾಯ್ತು? ಹಾಯ್. Played well. ಥ್ಯಾಂಕ್ ಯು. ಆಫ್ಟರ್ ಪಾರ್ಟಿಗೆ ಹೋಗೋಣ ಬಾ. ಏ ಇಲ್ಲ ಇಲ್ಲ ಆಗಲ್ಲ. ಮ್ಯೂಸಿಕ್ ಪಾರ್ಟಿ. ಬರಲ್ಲ. ಡಿಜೆ ನ್ಯಾಶ್ ಇಸ್ ಪ್ಲೇಯಿಂಗ್. ವಾಟ್ ಯು ಸೇಯಿಂಗ್? ಹೇ ಮಾಯಾ ಎಲ್ಲಿ? ಮಾಯಾ ಆಗ್ಲೇ ಹೊಟ್ಲು. ಹೌದಾ? ಹಾ. He's upstairs. ದುಡ್ಡಿನ ಮದಲ್ಲ. ಯಾರು ದೊಡ್ಡವರಾಗಿ ಚಿಕ್ಕವರಾಗಿ ನೋಡ್ರು. ಉಡ್ತಾ ಪಂಜಾಬ್ ಆಯ್ತು, ಈಗ ಉಡ್ತಾ ಕರ್ನಾಟಕ ಮಾಡಕ್ ಹೊರಟಿದ್ದಾರೇನಲ್ಲೇ. ನಮ್ ಜಾಗದಲ್ಲಿ ನಾವು ಪಾರ್ಟಿ ಮಾಡಿದ್ರೆ ನಿಮ್ಗೇನ್ ಕಷ್ಟ? ನಮ್ಮಪ್ಪ ಯಾರು ಗೊತ್ತಾ? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬರ್ಬಾರ್ ಜಾಗದಲ್ಲೆಲ್ಲ ಬರೋ ಹಾಗೆ ಮಾಡ್ಬಿಡ್ತೀನಿ. ಲೋಫರ್. ರೀ ಪಾಂಡೆ, ಎಲ್ರನ್ನೂ ಕರ್ಕೊಂಡು ಸ್ಟೇಷನ್ ನಡೀರಿ. ನೀವು ಮಾರಿ ಹಬ್ಬ ಮುಂದುವರಿಸಿ. ಪ್ಲೀಸ್ ನಾನೇನು ತಗೊಂಡಿಲ್ಲ ಸರ್. ನೀವ್ ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿ. ಏನೇ ರಮೇಶ್, ಯಾರು ಇವರೆಲ್ಲ? ಯಾತ ಕರ್ಸಿದಾರ? ಸರ್ ಇವರೆಲ್ಲ ಸ್ಟೂಡೆಂಟ್ಸು. ಆ ಜಡ್ಜ್ ಮನೆ ಹತ್ರ ಇರೋ ಫಾರ್ಮ್ ಹೌಸ್ ಅಲ್ಲಿ ರೇವ್ ಪಾರ್ಟಿ ಮಾಡ್ತಿದ್ರು. ಬರೀ ಕೇಸ್ ಹಾಕ್ರೆ ಬುದ್ಧಿ ಕಲಿಯಲ್ಲ, ನ್ಯೂಸ್ ಮಾಡಿ ಪಾಠ ಕಳ್ಸೋಣ ಅಂತಿದ್ದೆ ಸರ್. ರಮೇಶ್ ಸರ್, ಮೀಡಿಯನ್ ಕರ್ಸೋದು, FIR ಹಾಕೋದು ಮಾಡಿದ್ರೆ ಇವ್ರ ಕ್ಯಾರಿಯರ್ ಹಾಳಾಗುತ್ತೆ. ಸ್ಟೂಡೆಂಟ್ಸ್ ಇವರೆಲ್ಲ, ಇವ್ರ ತಂದೆ ತಾಯಿನ ಕರ್ಸಿ. ಸರ್ ಇವರೆಲ್ಲ ಕ್ರೈ ಮಾಡಿದ್ರು. ಹೇಳಿದ್ನಲ್ಲ, ಪೇರೆಂಟ್ಸ್ ಕರ್ಸ್ರಿ. ನೋಡು ಬಂದು ಕಣೋ. ಯಾರು ಮಾಡಿದ್ದು?
ಯುವರಾಜ್ ಎಲ್ಲಿ? ಯುವಿ MMS ನೋಡ್ತೀಯಾ? ನಮ್ಗೆ ಆಗ್ದಿರೋರು ಹೇಗ್ ಮಾಡಿದಾರ ನೋಡು. ಕಾರಲ್ಲಿ ನನ್ನ ನಿನ್ನ ಬಿಟ್ರೆ ಇನ್ಯಾರಿದ್ರು? ನೀನಂತೂ ಮಾಡಿಲ್ಲ ಅಂದ್ರೆ ಜೋಕ್ ಮಾಡೋ ಟೈಮ್ ಅಲ್ಲ ಯುವಿ. ಜೋಕ್ ಮಾಡ್ತಿರೋದ್ ನಾನಲ್ಲ, ಜೋಕ್ ಆಗಿರೋದ್ ನೀನು. ನೆನ್ನೆ ಅಷ್ಟೇ ನಾಮಿನೇಷನ್ ವಾಪಸ್ ತಗೊಳ್ತೀನಿ ಅಂದೆ, ನೀನೇ ಬೇಡ ಅಂದೆ. ಆದ್ರೂ ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಬೇಡ ಅಂದೆ ಗೊತ್ತಾ? ನಿನಗೆ ಈ ರೀತಿ ಮಾಡೋದಕ್ಕೆ. ನನ್ನನ್ನು ಸುಮ್ಮನೆ ಗುರಾಯಿಸಿದ್ರೇ ಬಿಡಲ್ಲ ಅಂಥದ್ರಲ್ಲಿ ನಾನು ಈಗೋ ಕೆಣಕ್ದೆ. ಕಪಾಳ ಕೊಡಿತ್ಯಾ? ಬಹಳ ಮೆರಿತಾ ಇದ್ದೆ. ಇನ್ಮೇಲೆ ಎಲೆಕ್ಷನ್ ಅಲ್ಲಿ ನಿಲ್ಲೋದಿರ್ಲಿ, ಕಾಲೇಜಲ್ಲಿ ಓಡಾಡ ನೋಡೋಣ. ನಂದಿನಿ, ಯು ಆರ್ ಫಿನಿಶ್ಡ್. ಸರ್, ಏನ್ ಸರ್ ನೀವಿಲ್ಲಿ? ನಿಮ್ ಕಡೆಯವರಾ? ACP ಸಾಹೇಬರಿದ್ದಾರೆ, ಬನ್ನಿ. ಏನ್ ಸರ್ ತಾವಿಲ್ಲಿ? ಪೊಲೀಸ್ನವರು ಕರ್ಕೊಂಡು ಬಂದವರಲ್ಲಿ ನಮ್ಮ ಮಗಳು ಇದ್ದಾಳೆ, ಮಾಯಾ ಅಂತ. ನೋಡಿ, ಕರ್ಕೊಂಬನ್ನಿ. ಏನ್ ಸರ್ ನಿಮ್ಮ ಮಗಳು? ಇಲ್ಲಿಲ್ಲ, ನಮ್ಮ ಮಗಳು ಅಂಥವಳಲ್ಲ. ACP ಅವರೇ, ಫ್ರೆಶರ್ಸ್ ಪಾರ್ಟಿ ಇದೆ ಅಂತ ನಮಗೆ ಹೇಳೇ ಹೋಗಿದ್ದಾಳೆ. ಏನೋ ಮಿಸ್ಗೈಡ್ ಆಗಿದೆ. ವಯಸ್ಸಿಗೆ ಬಂದ ಮಕ್ಕಳ ಮೇಲೆ ನಾವು ಎಕ್ಸ್ಟ್ರಾ ಕೇರ್ ತಗೋಬೇಕು ಸರ್. ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅನ್ನೋ ವಿಚಾರ ಅಪ್ಪ ಅಮ್ಮಂಗೆ ಗೊತ್ತಾದರೆ ನಮ್ಮ ಕೆಲಸ ಅರ್ಧ ಕಡಿಮೆ ಆಗತ್ತೆ ಅಲ್ವಾ ಮೇಡಮ್? ನಾನು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಸರ್. ಫ್ರೆಶರ್ಸ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಮ್ಯೂಸಿಕ್ ಪಾರ್ಟಿ ಇದೆ ಅಂತ ಕರ್ಕೊಂಡು ಹೋದ್ರು. ಐ ಆಮ್ ಇನ್ನೋಸೆಂಟ್ ಸರ್. ಅಪ್ಪ, ನಾನೇನು ಮಾಡಿಲ್ಲಪ್ಪ. ನೋಡಮ್ಮ, ನಿಮ್ಮ ತಂದೆ ಎಂಥ ರೆಸ್ಪೆಕ್ಟಬಲ್ ಪರ್ಸನ್ ಅಂತ ಗೊತ್ತು ತಾನೆ. ನೀನು ಅವರು ಮರ್ಯಾದೆ ಉಳಿಸೋ ಕೆಲಸ ಮಾಡಬೇಕು. ನಿನ್ನ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂದರೆ ನಿನ್ನ ಇಡೀ ಲೈಫೇ ಸ್ಪಾಯ್ಲ್ ಆಗತ್ತೆ. ಬಿ ಕೇರ್ಫುಲ್. ಈಗಲೇ ಏನು ಅನ್ಬೇಡ ಸುಜಾತ. ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳೆದಿದ್ದಾಳೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ಮಾಯಾ, ಮಾಯಾ, ಮಾಯಾ. ಸುಜಾತ, ಅವಸರ ಮಾಡಬೇಡ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಧಾನವಾಗಿ ಮಾತಾಡೋಣ. ವಯಸ್ಸಿಗೆ ಬಂದ ಮಗಳು ಒಂದು ರಾತ್ರಿ ಪೊಲೀಸ್ ಸ್ಟೇಷನ್ ಇದ್ದು ಬಂದಿದ್ದಾಳೆ. ನಿಮ್ಗೇನು ಅನ್ಸಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋದವರೆಲ್ಲ ಅಪರಾಧಿಗಳಲ್ಲ. ಅಷ್ಟಕ್ಕೂ ಅಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ನನಗ್ ಗೊತ್ತು ರೀ, ರೇಪ್ ಪಾರ್ಟಿ ಅಂದ್ರೆ ಏನು ಅಂತ. ಅಲ್ಲಿ ಏನ್ ನಡೆಯುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಡ್ರಗ್ಸು, ಸೆಕ್ಸ್, ಡಾನ್ಸು, ಹೇಳೋಕೆ ಆಸೆ. ಏನೇನೋ ಕಲ್ಪನೆ ಮಾಡ್ಕೊಂಡು ನಮ್ಮಗೂನೇ ನಾವು ಅನುಮಾನ ಪಡೋದು ಬೇಡ. ನಿಧಾನವಾಗಿ ಮಾತಾಡೋಣ. ತಪ್ಪಿದ್ರೆ ಬುದ್ಧಿ ಹೇಳೋಣ, ದುಡುಕ್ ಬೇಡ. ಮಾಯಾ, ತೆಗಿ ಬಾಗ್ಲು. ಮಾಯಾ, ಬಾಗಿಲ್ ತೆಗಿ. ಯಾಕಮ್ಮ, ಯಾಕೆ ಹಾಗೆ ಬಾಗಲ್ ಬಡಿತಾ ಇದ್ಯಾ? ನಾನೇನ್ ಕ್ರಿಮಿನಲ್? ಎಲ್ಲಾರು ಓಡೋಗ್ತಾ ಇದೀನಾ? ಹೇಳಿದ್ದೆ ಹೇಳ್ಕೊಂಡ್ ಅವಾಗ್ಲಿಂದ. ನಾನ್ ಪಾರ್ಟಿಗೆ ಹೋಗಿದ್ದೆ ನಿಜ, ಬಟ್ ನಾನೇನು ತಪ್ಪು ಮಾಡಿಲ್ಲ ಅಮ್ಮ. Don't be stupid, you idiot.
ಕೆಸರಲ್ಲಿ ನೀನ್ ಬಿದ್ರು ನಿನ್ ಮೇಲೆ ಕೆಸರು ಬಿದ್ರು ಕಲೆ ಆಗೋದು ನಿನ್ಗೆ ಕಣೆ. ನಾನ್ ಕಲೆ ಆಗೋಂತ ಕೆಲ್ಸ ಏನ್ ಮಾಡಿದೀನಿ ಅದನ್ನ ನೀನ್ ಹೇಳ್ಬಹುದು, ತಾಯಾಗಿ ನಾನ್ ಕೇಳ್ಬಹುದು. ಸೊಸೈಟಿ ಕೇಳಲ್ಲ. ಇದಕ್ಕೆಲ್ಲ ಕಾರಣ ಆ ಹಾಳಾದ ಮ್ಯೂಸಿಕ್. ಇವತ್ತಿಂದ ಆ ಮ್ಯೂಸಿಕ್ ನ ಬಿಟ್ಬಿಡು. ಇಂಪಾಸಿಬಲ್. ಐ ಲವ್ ಮ್ಯೂಸಿಕ್. ಮ್ಯೂಸಿಕ್ ನನ್ ಲೈಫ್. ಬಿಟ್ಬಿಡು ಅಂದ್ರೆ ಹೇಗ್ ಬಿಟ್ಬಿಡಕ್ಕಾಗತ್ತೆ? ಅಪ್ಪ ನೀನಾದ್ರೂ ಹೇಳು. ಅವರೇನೆ ಹೇಳೋದು. ಬೆಡ್ರೂಮ್ ಅಲ್ಲಿ ಮ್ಯೂಸಿಕ್, ಬಾತ್ರೂಮ್ ಅಲ್ಲಿ ಮ್ಯೂಸಿಕ್, ಊಟ ತಿಂಡಿ ಕಾಫಿ ಕಾಲೇಜ್ ಹಗಲು ರಾತ್ರಿ ಎಲ್ಲ ಮ್ಯೂಸಿಕ್. ಆ ಮ್ಯೂಸಿಕ್ ಇಲ್ದೆ ನಿನ್ ಬದುಕೋಕಾಗಲ್ವಾ? ಆಗಲ್ಲಮ್ಮ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಾನ್ ಮ್ಯೂಸಿಕ್ ಬಿಡಲ್ಲ ಅಷ್ಟೇ. ಎಲ್ಲ ಹೋಗುತ್ತೆ ಆ ನಿನ್ ಹುಟ್ಟುಗುಣ. ಸುಜಾತ, ನಿನ್ ದೇಹದಲ್ಲಿ ಹರಿತಿರೋದು ಆ ದರಿದ್ರ ಮ್ಯೂಸಿಕ್ ಅವನ್ ರಕ್ತ ತಾನೆ. ಏನಂದೆ? ನೀನ್ ಏನೋ ಅಂದೆ. ಏನಿಲ್ಲ. ಏನಂದೆ? ಏನಿಲ್ಲ. ಮ್ಯೂಸಿಕ್ ರಕ್ತ ಏನೋ ಅಂದೆ. ಅಮ್ಮ. ಏನಿಲ್ಲಮ್ಮ. ಅಪ್ಪ ನೀನ್ ಸುಮ್ಮನೆರಪ್ಪ. ಮಾ ನೀನೇನೋ ಅಂದೆ. ಏನಂದೆ ಹೇಳಮ್ಮ, ನೀನೇನಂದೆ? ಅಮ್ಮ. ನಾನು ಉದಯ್ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ. ಒಳ್ಳೆ ಸ್ನೇಹಿತರಾಗಿದ್ವಿ. ಸ್ನೇಹದಿಂದ ಪ್ರೀತಿಯಿಂದ ನೀನು, ಆಮೇಲೆ ಬ್ರೇಕಪ್. ನನ್ಗೆ ನೀನು ಬೇಕಾಗಿತ್ತು, ಅವನ್ ಬೇಕಾಗಿತ್ತು, ಮದುವೆ ಬೇಕಾಗಿತ್ತು. ಆದ್ರೆ ಅವನ್ಗೆ ಮ್ಯೂಸಿಕ್ ಬೇಕಾಗಿತ್ತು. ಕಮಿಟ್ಮೆಂಟ್ ಬೇಡ, ಅಚೀವ್ಮೆಂಟ್ ಬೇಕು ಅಂತ. ನಾನು ಎಷ್ಟೇ ಕೇಳ್ಕೊಂಡ್ರು ಅವನೊಪ್ಲಿಲ್ಲ. ನಿನ್ನನ್ನು ತೆಗ್ಸು ಅಂತ ತುಂಬಾ ಈಸಿಯಾಗಿ ಹೇಳ್ಬಿಟ್ಟ. ಆಗಲ್ಲ ಅಂದೆ. ನಿನ್ನ ಬಿಟ್ಟು ಮ್ಯೂಸಿಕ್ ಹಿಂದೆನೆ ಹೋದ. ಆಗ ಇವರು ಬಂದ್ರು. ಸತ್ಯ ಹೇಳಿದ್ಮೇಲೂ ಮದುವೆ ಆಗ್ತೀನಿ ಅಂದ್ರು. ಇಷ್ಟೇ ಅಮ್ಮ, ಇಷ್ಟೇ ನಡೆದಿದ್ದು. ಮಗಳೇ, ಹಾಗಾದ್ರೆ ಇಷ್ಟ ದಿನ ಇದೆಲ್ಲ ಸುಳ್ಳ? I've been living a lie. God, what happened? Excuse me, what happened? Enaitu. You're non college. Please help me. Are you okay? Who are you? Somebody help! Help! What happened? Tilu. Hello. Tilu. Wake up. God. Enaitu. Get up. ನಮ್ ಕಾಲೇಜ್ ಎಲೆಕ್ಷನ್ ನಲ್ಲಿ ನೀನೇ ಅಲ್ವಾ ನಿಂತಿದ್ದು? ಯಾ ರೈಟ್, ಐ ಆಮ್ ನಂದಿನಿ. ಓಕೆ, ಫ್ರೆಶರ್ಸ್ ಪಾರ್ಟಿಲಿ ಯು ಪ್ಲೇಡ್ ರೈಟ್? ಯಾ ಐ ಆಮ್ ಮಾಯಾ. ಸಡನ್ ಆಗಿ ನಿನ್ ಫ್ರೆಂಡ್ ಏನಾಯ್ತು? ನನ್ ಫ್ರೆಂಡಾ? ನೋ, ಐ ಥಾಟ್ ಶಿ ಇಸ್ ಯೋರ್ ಫ್ರೆಂಡ್. ಇಲ್ಲ ನನ್ ಫ್ರೆಂಡ್ ಅಲ್ಲ. ಯಾರು ಪೇಷಂಟ್ ಕಡೆಯವರು? ನಾವೇ. ಹೇಗಿದ್ದಾಳೆ? ಅದನ್ನ ಹೇಳೋದಕ್ಕೆ ಡಾಕ್ಟರ್ ಬರ್ತಾರೆ. ನೀವು ಪೇಷಂಟ್ ಬಗ್ಗೆ ಹೇಳಿ. ಹೆಸರೇನು? ಗೊತ್ತಿಲ್ಲ. ನೀವು ಪೇಷಂಟ್ ಕಡೆಯವ್ರ ತಾನೇ? ನಮ್ದೆಲ್ಲ ಸೇಮ್ ಕಾಲೇಜ್. ಪ್ರಜ್ಞೆ ತಬ್ಬಿದ್ಲು ಅಂತ ಕರ್ಕೊಂಡ್ ಬಂದ್ವಿ. ಇದು ಸೂಸೈಡ್ ಅಟೆಂಪ್ಟ್. ಮೈ ಗಾಡ್. ಆದ್ರೆ ನಾವು ಪೊಲೀಸ್ನವ್ರಿಗೆ ತಿಳಿಸ್ಲೇಬೇಕಲ್ಲ, ಹಾಗಾಗಿ ತಿಳಿಸಿದ್ವಿ. ಇನ್ನೇನ್ ಬರ್ತಾರೆ.
ವಾಟ್ ಪೊಲೀಸಿಗೆ ಹೇಳಿದ್ರ? ಎಸ್ ರೀ, ನೀವು ಸಿಸ್ಟರಾ, ಟ್ರಾನ್ಸಿಸ್ಟರಾ, ಬ್ರಾಡ್ಕಾಸ್ಟರಾ? ನೀವ್ ಅನ್ಕೊಂಡ ಹಾಗೆ. ಪೊಲೀಸ್ ಪೊಲೀಸರೇ ತುಂಬಾ ಭಯ, ಬಿಟ್ಬಿಟ್ಟು ಹೊರಟೋಗೋಣ. ಲೆಟ್ಸ್ ಜಸ್ಟ್ ಗೋ. ಪೇಷಂಟ್ ಕಡೆಯವರಾ? ಡಾಕ್ಟರ್ ಕರೀತಿದ್ದಾರೆ, ಬನ್ನಿ. ನೀವು ಆ ಪೇಷಂಟ್ ಕಡೆಯವರು? ಹೌದು ಸರ್. ವೆಲ್, ಫಿನಾಲ್ ಕುಡಿದಿದ್ರು. ಶಿ ಈಸ್ ಔಟ್ ಆಫ್ ಡೇಂಜರ್. ಶಿ ನೀಡ್ಸ್ ರೆಸ್ಟ್, ಅಬ್ಸಲ್ಯೂಟ್ ರೆಸ್ಟ್. ಸಿಸ್ಟರ್, ಮೆಡಿಸಿನ್ ಎಲ್ಲ ಬರೆದ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ರೆಡಿ ಮಾಡಿ, ಬಿಲ್ಲಿಂಗ್ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಆಕೆ ಪ್ರಜ್ಞೆ ಬಂದಾದ್ಮೇಲಿಂದ ಯು ಕ್ಯಾನ್ ಟೇಕ್ ಹರ್ ಬ್ಯಾಕ್ ಹೋಮ್. ಓಕೆ? ಕಟ್ ಮಾಡ್ತಾ ಇದ್ದಲ್ರಿ. ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳ. ಹೇಗೆ ಹತ್ತಳು ಪಾಪ. ಎಲ್ಲಿ ಹೋಗ್ತಾಳೋ, ಏನ್ ಮಾಡ್ತಾಳೋ, ಎಲ್ಲಿ ಮಲಗ್ತಾಳೋ, ಏನು ಊಟ ಮಾಡ್ತಾಳೋ, ಅವಳ ಹತ್ರ ಹಣ ಇದೆಯೋ ಇಲ್ವೋ. ಬಿಲ್ಲು 8,000 ರೂಪಾಯಿ ಆಗಿದೆ, ಬಂದ್ ಕಟ್ಟಿ. ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಅವರೇ ಕಟ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನೀನೇ ಇಟ್ಕೋ. ಲವ್ವಾ? ಏನಾದ್ರೂ ಫ್ಯಾಮಿಲಿ ಪ್ರಾಬ್ಲಮಾ? ಆಕ್ಚುಲಿ ಒಬ್ಬ ಹುಡುಗ. ಅದೆಲ್ಲ ಸರಿ, ಫೆನಾಯಿಲ್ ಕುಡಿದ್ರೆ ಸಾಯ್ತಾರೆ ಅಂತ ಯಾರು ಹೇಳಿದ್ ನಿನ್ಗೆ? ಯಾರು ಹೇಳಿಲ್ಲ. ಅವನನ್ನ ಕೇರ್ ಮಾಡ್ತಾನೋ ಇಲ್ವೋ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಈ ತರ ಮಾಡ್ದೆ. ಅವನೇ ಬಂದ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡೆ, ನೋಡಿದ್ರೆ ನೀವ್ ಬಂದ್ರಿ. ನಿಂದೊಳ್ಳೆ 80 ಸಿನಿಮಾ ಕತೆ ತರ ಆಗೋಗಿದೆ. ನೋಡಿ, ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ. ಐ ಆಮ್ ಲೀವಿಂಗ್. ನೀವೇನಾದ್ರೂ ಮಾಡ್ಕೊಳ್ಳಿ. ಪೊಲೀಸ್ ಬೇರೆ ಬರ್ತಾ ಇದಾರೆ. ದ ಬಿಲ್ ಇಸ್ 8,000 rupees. ಐ ಕಾಂಟ್ ಡು ದಿಸ್. ನಾ ಹೋಗ್ತೀನಿ. ಏನು, ಪೊಲೀಸ್ ಬರ್ತಾ ಇದಾರ? ಹೌದು, ನೀನ್ ಮಾಡಿರೋ ಕೆಲ್ಸಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ ಬರ್ತಾ ಇದಾರೆ. ಬೈ ದ ವೇ, ನೀನೆಲ್ಲ ಹೋಗ್ತಾ ಇದ್ಯಾ? ಗೋವಾ. ಗೋವಾನಾ? ಯಾ, ನಾನು ಬರ್ತೀನಿ. ಐ ಡೋಂಟ್ ನೋ ಯು. ನಂಗೂ ಬೆಂಗಳೂರಿಂದ ಸ್ವಲ್ಪ ದಿನ ದೂರ ಹೋಗ್ಬೇಕು ಅನ್ಸ್ತಾ ಇದೆ. ನಾನು ಬರ್ತೀನಿ, ಪ್ಲೀಸ್. ಯಾ, ಓಕೆ, ಕಾಮ್. ಥ್ಯಾಂಕ್ ಯು. ನಾನು ಬರ್ತೀನಿ. ನೋ ವೇ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ಎಕ್ಸ್ಟ್ರಾ ಲಗೇಜ್ ಬೇಡ. ನೋ, ನನ್ನಿಂದ ತಾನೇ ನೀವಿಬ್ರು ಜೊತೆ ಆಗಿದ್ದು. ಈಗ ನಾನೇ ಬೇಡ್ವಾ? ಬೈ ದ ವೇ, ನನ್ನ ಹತ್ರ ಡೆಬಿಟ್ ಕಾರ್ಡ್ ಇದೆ. ಓಕೆ, ವಿ ನೀಡ್ ಟು ಲೀವ್. ಓಕೆ, ಥ್ಯಾಂಕ್ಸ್. ಸರಿ, ಲೆಟ್ಸ್ ಗೋ. ಇಲ್ಲಿಂದ ಬೇಗ ಹೋಗೋಣ, ಪ್ಲೀಸ್. ಡೋಂಟ್ ವರಿ, ನಾನೇನೋ ಪ್ಲಾನ್ ಮಾಡ್ತೀನಿ. ಓಕೆ? ಮೊಬೈಲು ಚಾರ್ಜಿಂಗ್ ಹಾಕಿದೀನಿ. ಇರ್ಲಿ. ಯಾವ ಫೋನ್ ಬಂದ್ರು ಎತ್ತಬೇಡ. ಇಲ್ಲ, ಒಂದ್ 10 ನಿಮಿಷ ಊಟ ಮಾಡ್ಕೊಂಡ್ ಬರ್ತೀನಿ. ಗಾಡಿ ಗಿಡಿ ಎತ್ತದೇ ಮಗನೇ ಗೂದ್ ಬಿಡ್ತೀನಿ. ಮಾಯಾ, ನಿನ್ ಫೋನ್ ಕೊಡು. ಇನ್ನೊಬ್ಬ ಕಿತ್ತೋಗಿರೋ ಡ್ರೈವರು, ಇದೊಂದು ಕಿತ್ತೋಗಿರೋ ಗಾಡಿ. ತೋರಿಸ್ತೀನಿ ನಾನೆಂತ ಡ್ರೈವರ್ ಅಂತ ತೋರಿಸ್ತೀನಿ. ಹಲೋ, ಆಂಬ್ಯುಲೆನ್ಸ್ ಅವರ? ಆಂಬ್ಯುಲೆನ್ಸ್ ಅವರ ಅಂದ್ರೆ ನಮ್ಗೇನ್ ಹೆಸರಿಲ್ವಾ? ಕಾಲ್ ಮೀ ಮೃತ್ಯುಂಜಯ, ಯಾರನ್ನೂ ಸಾಯಕ್ ಬಿಡಲ್ಲ. ಟ್ಯಾಗ್ ಲೈನ್. ನನ್ನ ಹೆಸರು ನಂದಿನಿ, ನಾನು ಯಾರಿಗೂ ಸಾಯಕ್ ಬಿಡಲ್ಲ. ಬಿಡಬೇಡಿ. ಇಲ್ಲಿ ನನ್ನ ಫ್ರೆಂಡಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಸರ್. ಸರ್, ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೇಕು ಸರ್. ಸ್ವಲ್ಪ ಬೇಗ ಬನ್ನಿ ಸರ್. ಎಲ್ಲಿಗೆ ಬರ್ಬೇಕು? 3rd ಫ್ಲೋರಿಗೆ ಬಂದು ಅಲ್ಲಿ ರೈಟ್ ತಗೊಳ್ಳಿ. 3rd ಫ್ಲೋರಾ? ಓಕೆ 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 ಓಕೆ. ಹೋಲ್ಡ್ ದ ಲೈನ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, 3rd ಫ್ಲೋರ್ ಹೆಂಗ ಹೋಗಯ್ಯ? ಆಯ್ತು ಬಿಡಮ್ಮ, BP ಇದೆ ಅಂತ ಗೊತ್ತಾಯ್ತು. ನಂದಿನಿ ಅಲ್ಲ, ರಾಗಿನಿ. ನೀಟ ಮಲ್ಕೊಮ್ಮ. ಆಲ್ರೆಡಿ ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ನಂದಿನಿ. ನಾನೇ ಕಾಲ್ ಮಾಡಿದ್ದು. ಸಿಕ್ಕಿದ್ರಲ್ಲ ಇವರು? ನಾವೊಂದು NGO ಇಂದ ಸರ್. ಇವಳೇ ಅನಾಥ ಮಗಳು. ಇವಳೇ ಸರ್. ಸರ್, ಕಿಡ್ನಿ ಸರ್. ನಿಮ್ಮಪ್ಪನಿಗೆ ದೊಡ್ಡ ಫ್ಯಾನ್ ಅಮ್ಮ. ಬಾಯಿ ಮುಚ್ಚಿ ಸರ್. ಹಾಸ್ಪಿಟ್ಲು ಕೆಟ್ಟ ವಾಯ್ಸ್ ಕೇಳಿ ಹೋಗ್ಬಿಟ್ಟಾರು. ಅಲ್ಲ ಅಲ್ಲ ಅಲ್ಲ, ಇವರು ಶ್ರೀನಾಥ್ ಮಗಳು. ಸರ್, ಅದು ಶ್ರೀನಾಥ್, ಇದು ಅನಾಥ್. ಓಕೆ ಓಕೆ, ಈಗ ನನ್ ಮಾತ್ ಕೇಳಿ. ಈ ಹಾಸ್ಪಿಟಲ್ ಅವರು ಇವಳಿಗೆ ಆಪರೇಷನ್ ಮಾಡಿ ಇವಳ ಕಿಡ್ನಿನ ಮಾರಾಟ ಮಾಡ್ಬೇಕು ಅಂತ. ಓ ಮೈ ಗಾಡ್ ಸರ್, ನೀವೇ ಹೆಲ್ಪ್ ಮಾಡ್ಬೇಕು ಸರ್. ನೀವೊಬ್ರೇ ಸರ್ ನಮ್ಗೆ ಹೆಲ್ಪ್ ಮಾಡಕ್. ಅಲ್ಲ, ಅದು ಹೆಂಗೆ ಸರ್? ಪ್ಲೀಸ್ ಸೇವಾ ಸರ್, ಸೇವಾ. ಓಕೆ 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 ಓಕೆ, ನಾನು ಪ್ಲಾನ್ ಮಾಡ್ತೀನಿ. ಎಸ್,
ಪಡ್ಕೊಂಡ್ರೆ ಅವ್ನು ಎದ್ದೊಳ್ಳೆಲ್ಲ. ಗುಡ್ ಮಾರ್ನಿಂಗ್. ಓಕೆ. ಏನಾಗಿದೆ ಈಕೆಗೆ? ಜೇನು ಜೇನು ಏನು ಜೇನ? ಜೇನು ಕಚ್ಬಿಟ್ಟಿದೆ. ಅಯ್ಯಯ್ಯೋ ಹೇಗ್ ಕಚ್ತಪ್ಪ? ಅದು ಇವ್ರ ಫ್ಯಾಮಿಲಿ ಫುಲ್ಲು ಸುಂಟಿ ಕೋಪದ ಕಡೆ ಟೂರ್ಗೆ ಹೋಗಿದ್ರಂತೆ. ಮರದ ಮೇಲೆ ಜೇನ್ ಕಟ್ಟಿತ್ತು. ಅದನ್ನ ನೋಡಿ ಇವರು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಹಾಡಿದ್ದಾರೆ. ಅದನ್ನ ಕೇಳಿ ಜೇನುಗಳಿಗೆ ಪ್ರೀತಿ ಜಾಸ್ತಿ ಆಗಿ ಬಂದು ಎಲ್ಲ ಕಿಸ್ಕೊಂಡು ಸ್ವೀಟ್ ಆಗಿರುತ್ತೆ. ಏಯ್ ನೀನ್ ಆ ಪೇಷಂಟ್ ನೀನಿಲ್ಲ ಏನ್ ಮಾಡ್ತಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮನೆ ಕರ್ಕೊಂಡು ಹೋಗ್ತಾ ನಿನ್ನ ಹೆಂಗೈತೆ ನಮ್ ಡ್ರೈವಿಂಗ್? ಸೂಪರ್ ಡ್ರೈವಿಂಗ್. ಥ್ಯಾಂಕ್ ಯು. ಆಮೇಲೆ ನಿಮ್ಮ ಆಶ್ರಮ ಆ NGO ಎಲ್ಲಿ ಬರುತ್ತೆ? NGO ಅದು ಮುಂದೆ ಹೋಗಿ ಒಂದು ಡಾಬಾ ಹತ್ರ ನಿಲ್ಲಿಸ್ಬಿಡಿ. ಡಾಬಾ? ಒಂದ್ ನಿಮಿಷ. ಏನ್ರಿ ನೀವು? ಹಲೋ, ಇಲ್ಲಿರಿ ಮೂವರನು. ಏನಮ್ಮ ಆಂಬ್ಯುಲೆನ್ಸ್ ನ ಆಟೋ ಅನ್ಕೊಂಡ್ಬಿಟ್ರ? ಇಲ್ಲ, ಹಾಗ ಅನ್ಕೋಬೇಡಿ. ಹೋಗ್ಲಿ ಅಂತ ಹೆಲ್ಪ್ ಮಾಡಕ್ ಬಂದ್ರೆ. ಪ್ಲೀಸ್ ಡ್ರೈವರ್ ಅಣ್ಣ, ಹೊಟ್ಟೆ ಹಸಿತಾ ಇದೆ. ಏನಂದ್ರಿ? ಪ್ಲೀಸ್. ಅದಕ್ಕೂ ಮುಂಚೆ ಅಣ್ಣ, ಅಣ್ಣನಿಗೂ ಮುಂಚೆ ಓ ಡ್ರೈವರ್. ಕೇಳಿಸ್ಕೊಳ್ಳಕ್ಕೆ ಎಷ್ಟು ಚೆನ್ನಾಗಿದೆ. ಯು ಲೈಕ್ ಮೈ ಡ್ರೈವಿಂಗ್ ಅಲ್ಲ? ಪ್ಲೀಸ್ ಡ್ರೈವರ್ ಅಣ್ಣ. ಓಕೆ, ನೀವು ಡ್ರೈವರ್ ಅಂತ ಹೇಳ್ಬಿಟ್ರಲ್ಲ, ಡಾಬಾ ಏನು ಚಂದ್ರಲೋಕದಲ್ಲಿ ನಿಲ್ಸ್ಬಿಡ್ತೀನಿ. ಓಕೆ, ಚಿಕನ್ ಮಟನ್? ಚಿಕನ್. ಲೆಟ್ಸ್ ಹಾವ್ ಚಿಕನ್. ಐ ಆಮ್ ಗೋನಾ ಹ್ಯಾವ್ ಮಟನ್. ನಾನೊಂದು ಫುಲ್ ತಾಳಿ ತಿಂತೀನಪ್ಪ. ಬಂದೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಲ್ಲಿ ತನಕ ಬಿಟ್ಟಿದ್ದಕ್ಕೆ. ಅಯ್ಯೋ, ಅದ್ರಲ್ಲಿ ಹೇಳಿದ್ದಮ್ಮ, ನೀವೆಲ್ಲ ನನ್ನ ಸಿಸ್ಟರ್ ಇದ್ದಂಗೆ. ಬನ್ನಿ, ನೀವು ಊಟ ಮಾಡ್ಕೊಂಡು ಹೋಗಿ. ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಹೆಣ್ಣುಗಳನ್ನ ತೊಗೊಂಡು ಮನೆಗೆ ಹಾಕಿದ್ರು ನಮ್ಮನ್ನ ಯಾರು ತಿಥಿ ಊಟಕ್ಕೂ ಕರೆಯಲ್ಲ. ನೀವು ನನ್ನ ತುಂಬಾ ಥ್ಯಾಂಕ್ಸ್. ಓಕೆ ಬನ್ನಿ, ನಡೀರಿ ಊಟ ಮಾಡೋಣ. ನಡ್ರಿ, ನಾನು ಬರ್ತೀನಿ. ಬನ್ನಿ. ಬಂದೆ. ತುಂಬಾ ಒಳ್ಳೆ ಮಕ್ಕಳು. ಇಲ್ಲೇ ಕೂರಿ. ಥ್ಯಾಂಕ್ ಯು. ತಗೋ ನಿನ್ ಬ್ಯಾಗ್. ಯಾರಪ್ಪ ಇಲ್ಲಿ ಸಪ್ಲೈಯರ್? ಕರೆದ ತಕ್ಷಣ ಬಾರಯ್ಯ. ಹೇಳಿ ಸರ್. ಚಿಲ್ಲಿ ಚಿಕನ್ ಕೊಡು. ಇಲ್ಲ ಸರ್. ಇಲ್ವಾ? ತಂದೂರ್ ಚಿಕನ್? ಇಲ್ಲ ಸರ್. ಚಿಕನ್ 65? ಅದು ಇಲ್ಲ ಸರ್. ಹೋಗ್ಲಿ, ಚಿಕನ್ ಮಂಚೂರಿ? ಇಲ್ಲ ಸರ್. ಗ್ರಿಲ್ಡ್ ಚಿಕನ್? ಅದು ಇಲ್ಲ. ಅದು ಇಲ್ವಾ? ಹೋಟ್ಲ್ ಬಾಗ್ಲಾಕಯ್ಯ. ಯಾಕೆ ಸರ್? ಏನ್ ಕೇಳಿದ್ರು ಇಲ್ಲ ಅಂದ್ರೆ ಏನ್ ಮಾಡೋದು? ಬರ್ತಾ ತಾವು ಬೋರ್ಡ್ ನೋಡ್ಕೊಂಡ್ ಬರ್ಲಿಲ್ವಾ? ಯಾಕೋ? ಸುರಭಿ ವೆಜ್ಜು. ವೆಜ್ಜ? ಓಕೆ, ಹೋಟ್ಲಲ್ಲಿ ಏನೇನಿದೆಯಾ ವೆಜ್ಜು ಎಲ್ಲ ಒಂದೊಂದು ಪ್ಲೇಟ್ ತೊಂಬ. ಹೇಳಿ ಸರ್. ಬರ ಇಲ್ಲಿ. ಏನೋ ಇದು? ವೆಜ್ ಕಬಾಬ್ ಸರ್. ವೆಜ್ ನೋಡ ಇಲ್ಲಿ, ಒಂದೇ ಒಂದು ವೆಜ್ ಕಬಾಬ್ ಪೀಸಲ್ಲಿ ಇಷ್ಟೊಂದು ಎಣ್ಣೆ ಜಿನುಗ್ತಾ ಇದೆಯಲ್ಲ, ನನ್ನ ಡಯಟ್ ಪ್ಲಾನ್ ಏನಾಗಬೇಕು? ಏನಾಗಲ್ಲ, ತಿನ್ನಿ ಸರ್. ನನ್ಗೆ ಹೇಳ್ಕೊಡ್ಬೇಕು. ನನ್ನ ಮಗನ ಇದೆ ಡಾಬನ ಡಬ್ಬನ ಬೇರೆ ಮಾಡ್ಕೊ. ಹೋಗ್ ಬೇಗ ಹೋಗ್. ಒಂದೇನ್ ಪೀಸ್ ಇದೆ, ಕಚ್ಕೊಂಬಿಡಿ. ಥ್ಯಾಂಕ್ ಯು. ಐ ಆಮ್ ಡನ್. ಕೈ ತೊಳ್ಕೊಂಬರೋಣ? ಅಣ್ಣ, ನಾವು ಕೈ ತೊಳ್ಕೊಂಡ್ ಬರ್ತೀವಿ. ಓಕೆ. ವೇಸ್ಟ್ ಆಗ್ಬಾರ್ದು. ಓಕೆ ಎಂಜಾಯ್. ತಿನ್ಲಾ ಸರ್? ಅವರೆಲ್ಲ ಕೈ ತೊಳ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಹೋಗ್ಲಿ ಬಿಡ.
ಈ ರೀತಿ ಕೈ ತೊಳೆಯಕ್ ಹೋದವ್ರನ್ನ ತುಂಬಾ ಜನ ನೋಡಿದೀನಿ. ಓವರಾಗಿ ಮಾತಾಡ್ತಾ ಇದ್ದೀನಿ. ಊಟ ಆದ್ಮೇಲೆ ಕೈ ತೊಳೆಯಕ್ ಹೋಗದೆ ಇನ್ನು ಕಾಲ್ ತೊಳೆಯಕ್ ಹೋಗ್ತಾರ. ಜಾಸ್ತಿ ಮಾತಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ. ಅವ್ರನ್ನ ಯಾರು ಅನ್ಕೊಂಡಿದ್ಯೋ ಕೋತಿ ನನ್ ಮಗನೇ, ನನ್ನ ಸಿಸ್ಟರ್ಸ್ ಇದ್ದಂಗೆ. ನಿನ್ ಕೆಲ್ಸ ನೋಡೋಗ ಸಪ್ಲೈ ಇರ್ತಾನೆ, ಆ ಕೆಲ್ಸ ಮಾಡು. ಹೋಗ ಫಿಂಗರ್ ಬಾಲ್ ತೊಂಬ. ಪೊಲೀಸ್ ನಮ್ಮನೆ ಹುಡ್ಕೊಂಡ್ ಬಂದಿದ್ದಾರೆ. ಪಾಪ ಅವ್ರ ಹತ್ರ ದುಡ್ಡು ಇತ್ತೋ ಇಲ್ವೋ. ಹೇಳ್ದೆ ತಾನ ರೋಡ್ ಐತವ್ರೆ ಅಂತ. ಹೌದಣ್ಣ. ಈಗ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಇಲ್ಲ ದುಡ್ಡು. ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ಯಾ? It was a horrible experience. We've gone through a lot. ನಮ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಮರಿಬೇಕು ಅಂತ ಆ ಊರಿಂದ ದೂರ ಬಂದಿದ್ದೀವಿ. ಸ್ವಲ್ಪ ದಿನ ನಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು. ಇದ್ರೆಲ್ಲದ್ರಿಂದ ದೂರ ಎದ್ಬೋಣ. ಓಕೆ? ಮತ್ತೇನಿಗೆ ವೇಟ್ ಮಾಡ್ತಿದ್ಯಾ? ಫೋನ್ ಎದ್ದು ಬಿಸಾಕು. ನಾನು ಯಾವಾಗಲೂ ಬಿಸಾಕಾಯ್ತು. ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಲಾ? ಗೊತ್ತಾಗ್ಲಿಲ್ಲ. ಮೊದಲೊಂದು ಕಾಫಿ ಕುಡಿಬೇಕು. ಚಳ್ಳಕೆರೆನಾ? ಗೋವಾ ಬೀಚ್ ತಾನೇ ಇರೋದು, ಇಲ್ಲಿ ಕೆರೆ ಇದೆ. ಏ ಪೆದ್ದಿ, ಗೋವಾ ಅನ್ಕೊಂಡು ತಪ್ಪಸ್ ಹತ್ತಿದೀವಿ. ಕಂಡಕ್ಟರ್ ಅಂಕಲ್, ಅಯ್ಯೋ ಇನ್ನು ಇಳ್ಕೊಂಡಿಲ್ವಾ ನೀವು? ಕಂಡಕ್ಟ್ರೆ ಏನಿದ್ದು? ಗೋವಾಗ್ ಹೋಗೋ ಬಸ್ ಅಲ್ವಾ? ಎಲ್ಲೋ ಕರ್ಕೊಂಡ್ ಬಂದ್ಬಿಟ್ಟಿದೀರಾ? ಗೋವಾಗ್ ಹೋಗ್ಬೇಕು ಅಂದ್ರೆ ಗೋವಾ ಬಸ್ ಹತ್ಬೇಕು, ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಬಸ್ ಹತ್ತಿದ್ರೆ ಗೋವಾಗ್ ಹೋಗ್ಬಿಡುತ್ತಾ? ಅದ್ ಸರಿ, ನೀವ್ ಯಾವಾಗ ಹತ್ತದ್ರಿ? ನಾನ್ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ. ರಾತ್ರಿ ಇಲ್ಲಿ ಒಂದ್ 3 ಜನ ಮಕ್ಕಳು ಕೂತಿದ್ದು. ಅಯ್ಯೋ ಕಂಡಕ್ಟರ್ ಅಂಕಲ್, ನಿನ್ನೆ ರಾತ್ರಿ ಹತ್ ಕೂತಾಗ ನಾವ್ ಚಿಕ್ಕ ಮಕ್ಳಾಗಿದ್ವಿ. ಈ ಗಾಡಿ ಸ್ಲೋ ಆಗಿ ಓಡಿಸ್ತಾ ಇದ್ರಲ್ಲ, ಬೆಳೆ ದೊಡ್ಡರಾಗ್ಬಿಟ್ವಿ. ನೀವ್ ಇನ್ನೊಂದ್ ಸ್ವಲ್ಪ ಸ್ಲೋ ಆಗಿ ಹೋಗಿದ್ರೆ ನಾವ್ ಮುದ್ಕಿರ ಆಗ್ಬಿಡ್ತಿದ್ವಿ. ಏ ಡಕೋಟಾ ಎಕ್ಸ್ಪ್ರೆಸ್ ಕಣೆ, ಅವನೊಬ್ಬ ಜಟ್ಕಾ ಗಾಡಿ ಡ್ರೈವರ್. ಕದ್ದು ನಮ್ ಬಸ್ ಹತ್ತಿದ್ವು ಅಲ್ದೆ ನಮ್ ಡ್ರೈವರ್ ಬಗ್ಗೆ ಕಮಿಟ್ ಮಾಡ್ತೀರಾ? ಲೇ ಅಕ್ಕ ತಗೊಳ್ಳೋ, ಇವ್ರು ಕಟಕನ ಬಾಯಿ ಮಾತು ಕೇಳೋರಲ್ಲ ಇವರು. ಅಲ್ಲೇ ತಗೊಳ್ಳೋದೇ ಓಡಿಸ್ಕೊಂಡ್ ಬರ್ತಾ ಇದಾರೆ. ಅಯ್ಯೋ ನೀನ್ ಹಗಲೊತ್ತಲ್ಲಿ 3 ಜನ ಮಕ್ಕಳನ್ನ ಒಬ್ಬನೇ ಬರ್ತಾ ಇದ್ಯಾ? ಟಿಕೆಟ್ ತಗೊಳ್ದೆ ಪ್ರಯಾಣ ಮಾಡಿದ್ದು ಅಲ್ದೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅಯ್ಯೋ ಅಂಕಲ್, ಗೋವಾ ಬಸ್ ಅನ್ಕೊಂಡೆ ಎಜುಕೇಟೆಡ್ ಚಳ್ಳಕೆರೆ ಆಗಿದೆ. ಚಳ್ಳಕೆರೆ ಆಗ್ಬಿಡ್ತಾ? ನೋಡಿ ಅಂಕಲ್, ಹೇಗ್ ಡಿಸೈನ್ ಆಗಿ ಬೈತಾ ಇದಾರೆ. ಸೇವ್ ಮಾಡಿ ಅಂಕಲ್, ಇರಮ್ಮ ಇರಿ. ಏನ್ ನಾಟಕ ಆಡ್ತಾರಪ್ಪ ಇವರು? ಬೆಂಗಳೂರಿಂದ ಗೋವಾಗೆ ಎಷ್ಟು? 600. ಬೆಂಗಳೂರಿಂದ ಚಳ್ಳಕೆರೆಗೆ ಎಷ್ಟು? 150. 600 150 ಮುರ್ಕೋ. ಮುರ್ಕೊಂಡ ಆ ಮುರ್ಕೊಂಡಿದ್ರಲ್ಲಿ 3 ಜನ ಲೆಕ್ಕ ಸೇರ್ಸ್ಕೊಂಡೆ. ಎಷ್ಟಾಯ್ತು? ಅಷ್ಟಾಯ್ತು. ಅಷ್ಟು ಕೊಡಿಲಿ. ನಿನ್ನ ಬಾಯಿನ ಗಂಜ ಹಾಕೋ ತೊಳ್ಕೊಳ್ಳಯ್ಯ. ನಾನು ಯಾಕೆ ಕೊಡ್ಲಿ? ಇವಾಗ ಸಗಣಿ ನೀರು ಹಾಕ್ಸ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ ನಿನಗೆ. ಇವಾಗ ಚಳ್ಳಕೆರೆ ಬಂದಿದ್ಯಾರು? ಇವರು. ಯಾರು ಕರ್ಕೊಂಡ್ ಬಂದಿದ್ದು? ನಾನು. ಅವ್ರೆಲ್ಗೂ ಹೋಗ್ಬೇಕಾಯ್ತು? ಗೋವಾಗೆ. ಮತ್ತೆ ಯಾರು ಕೊಡ್ಬೇಕು? ನಾನು. ಕೊಡಿ ಈಗ. ಕೆರ್ಕೊಂಡು ಉಣ್ ಮಾಡ್ಕೊಂಡು ನೀವು ಉಚ್ಚಾಗಲ್ಲದೆ ಯಾರ ಬೇಕು ಉಚ್ಚ ಮಾಡ್ಬಿಡ್ತೀನಿ ನೀನು. ಅಯ್ಯ ಯಜಮಾನ್ರಿಗೆ ಬಿಲ್ ನಮ್ಮಪ್ಪ ಅಯ್ಯಪ್ಪ ಕಟ್ತಾರ. ನೀನ್ ರಾವಪ್ಪನ ಮಗನೇನು? ಕಿಲ ಕಿಲ ಅಪ್ಪ ನಾನ್ ಕಣಪ್ಪ. ನೀನಾ? ಸರಿ, ನೀನೇ ಬಾಕಿ. ಅಯ್ಯೋ ಅದನ್ನ ಮರ್ತ್ಬಿಟ್ಟ. ತಗೊಳಪ್ಪ, ನೀನ್ ತುಂಬಾ ಒಳ್ಳೆ ಕಣಪ್ಪ. ಏನ್ ಮಕ್ಳ ಕಣ, ಬಿಟ್ಬಿಡಪ್ಪ. ಇವ ಹೆಣ್ಮಕ್ಳ ಕಿಲಾಡಿ ನನ್ನ ಮಕ್ಳು ಇವೇ ಹಿಂಗವೇ. ಇವ್ರ ಅಪ್ಪ ಅಮ್ಮ ಇನ್ನಂತ ಕಲಾಕಾರ ಇರ್ಬೇಕು. ಅಣ್ಣಪ್ಪ ಏನಣ್ಣ? ಬಂದು ಉಣ್ಕೊಂಡು ಹೋಗಪ್ಪ. ಬರ್ತೀನಿ.
ಅವ್ನು ಯಾರನ್ನೂ ಬಿಡಲ್ಲ ಹುಚ್ಚ ನನ್ ಮಗ. ಅವನ್ ಕೈಲಾಗ ಸಿಗಾಕೊಂಡ್ರಿ ನೀವು. ಏನೋ ಗೊತ್ತಿಲ್ಲ ಅಂಕಲ್, ಯಾವ್ದೋ ಊರಿಗೆ ಬಂದ್ಬಿಟ್ಟಿದೀವಿ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ರಾಮ್ನೆ, ಯಾಕೆ ಚಿಂತೆ ಮಾಡ್ತೀರಾ? ಊರಮ್ಮನ್ ಜಾತ್ರೆ ಮರಿ ಕೊಯ್ಸಿದೀನಿ, ಬನ್ನಿ ಊಟ ಮಾಡ್ಕೊಂಡು ಇವತ್ತು ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗಿರೋದು ಬನ್ನಿ. ಅಯ್ಯೋ ಬೇಡ ಬೇಡ ಅಂಕಲ್, ನೀವ್ಯಾಕೆ ತೊಂದರೆ ತಗೊಳ್ತೀರಾ, ನಾವ್ ಹೊರಡ್ತೀವಿ. ಅಲ್ಲಮ್ಮ, ಈ ರಾತ್ರಿ ನೀವ್ ಹೆಣ್ಮಕ್ಳು ಎಲ್ಗ ಹೋಗ್ತೀರಾ ನೀವು? ರಾತ್ರಿನಾ? ಹೆಣ್ಮಕ್ಳಲ್ವೇ ಬಾಡ್ಕೆ ಹಂಗಂದೆ. ಅಲ್ರಮಯ್ಯ, ಬಸ್ಸು ಯಾವ ಊರ್ಗ್ ಹೋಗ್ತದೆ ಅಂತ ನೋಡ್ಕೊಂಡು ಹತ್ತೋಷ್ಟು ಪುಸ್ತಕಿಲ್ವೇ ನಿಮ್ಗೆ? ಓ, ಬಾಳ ಗಟ್ಟಿಗಿದ್ದೀರಮ್ಮಯ್ಯ ನೀವು. ಸುಧಾರ್ಸ್ಕೊಳ್ಳ ಒಟ 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 ಅಂತ ಬಾಯಿ ತಗೆ ಅದೇ ಹಂಗೆ ನೀರ್ ಪಾರ್ ಹೋಯ್ಕೊಂಡು ಆಮೇಲೆ ಸುಧಾರಿಸ್ಕೊಂಡು ಆಮೇಲೆ ಹೇಳ್ತಾರೆ. ನೀನ್ ಹಂಗೆ ಕೇಳ್ತಾನೆ ಇರ್ತೀನಿ. ನೀನ್ ಹಂಗೆ ನೀರ್ ಹೋಯ್ಕೊಳ್ರಮ್ಮ. ಅಮ್ಮಯ್ಯ ಬಟ್ಲ ಮನೆ ತೋರ್ಸಮ್ಮ. ಆಯ್ತಪ್ಪಯ್ಯ. ಓಹೋ, ಯಾತು ತಂದಿಲ್ಲಮ್ಮ, ಹಂಗೆ ಬಂದವ್ರೆ. ನಿನ್ನ ಬಟ್ಟೆಗಳು ಕೊಡು. ಆಯ್ತಪ್ಪಯ್ಯ. ಎತ್ತಾಗೋದ್ರನಪ್ಪ ಇವ್ರು ಇನ್ನೂ ಬಂದೇ. ನಮ್ಮೂರು ಹುಡುಗಿರ ಆಗ್ಬಿಟ್ರಿ. ಆಹಾ, ಎಷ್ಟು ಲಕ್ಷಣ ಕಾಣ್ತೀರಮ್ಮ, ಲಕ್ಷ್ಮಿ ಪಾರ್ವತಿ ಸರಸ್ವತಿ ಕಂಡಂಗೆ. ಅಪ್ಪಯ್ಯ, ನಾನು ನೀನ್ ನಮ್ ಭೂಮ್ತಾ ಇದ್ದಂಗೆ ಸುಮ್ಕಿರಮ್ಮ. ಏ ಗೌರ, ಏ ದೃಷ್ಟಿ ತೆಗಿಯೇ, ಆಸರ ಆಗ್ಬಿಟ್ಟತು. ನಮಸ್ಕಾರ. ಹಾಯ್. ಸೋ ಮೆನಿ ಪೀಪಲ್ ಅಲ್ವಾ ಅಣ್ಣ? ಯು ಫೂಲ್ಸ್, ಐ ಪೀಪಲ್, ಯು ಆಲ್ ಪೀಪಲ್ಸ್. ಗ್ರಾಮದಲ್ಲೂ ಗ್ರಾಮರ್ ವೆರಿ ವೆರಿ ಇಂಪಾರ್ಟೆಂಟ್ ಕಣ. ಬೆಂಗಳೂರಿಂದ ಹುಡುಗಿಯರು ಬಂದಿದಾರಣ, ಇಂಗ್ಲಿಷ್ ಅಲ್ಲಿ ಮಾತಾಡಿ ಹೆವಿ ಬಿಲ್ಡಪ್ ತಗೊಂತಿದಾರೆ. ಈ ಶ್ಯಾಮ್ ಶಿವ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಮೀಟರ್ ಬೇಕು. ನಡ್ರ ಅದ್ಯಾರು ನೋಡೋಣ. ಒಬ್ರು ಕಾಣಿಸ್ತಿಲ್ವಲ್ಲ, ಯಾರು ಬಂದಾರೆ ಬರ್ರೋ ಬೇಗ ಬರ್ರೋ ಬರ್ರೋ ಬರ್ರೋ. I am Sam Shiva. Pute. Hi. Hi, Maya. Hi. Hi, I'm Nandini. Hi. Hi, I'm Anjali. Just miss you. I am Bangalore. 4 years. Then why did you come back? Me? Yeah. My daddy is very chain smoker. Smoke, smoke, smoke. Finally he smoke. What? ಇವಳಕ್ಕೆ ಎಷ್ಟೊಂದು ಸಣ್ಣ ಬಿಟ್ಟವಳೆ? No. You don't know smoke. When they die, they put fire. The fire becomes smoke. The smoke is wage. So sad. ಸದ್ಯ ಕಳ್ಕೊಂಡಿದ್ಯಾ? Hi. ಅದ್ ಸರಿ, what were you doing in Bangalore? Infosys. You mean? ಮೀನು ಅಕ್ಕಂಗೆ ಫಸ್ಟ್ ಮೀನಂತ ಬಡ್ಸ್ರೋ. ಪಟೇಲ್ರ, ಬೋಟಿಗೋ ಚಿನ್ನ ಬಂದಿಲ್ಲ. ನಿಧಾನ ಕುಣಿ. ಅಮ್ಮಯ್ಯ, ಸಂದಕೈತಾ? ನಾಚ್ಕೊಬಿಡಿ, ಚೆನ್ನಾಗುಂಡಿ. ಸರಿ ಅಂಕಲ್. ಅಯ್ಯೋ ಮಕ್ಕೆ, ಇದು ಒಂದು ತಿಂತೀನಿ ಬಿಡೋಣ. ಇದೊಂದು ಅಯ್ಯೋ ಮುದ್ದೇವೆ, ನೀನ್ ಯಾವಾಗ್ಲೂ ಬಂದೆ? ಯಾಕವ್ರ ಇವನಕ್ಕೆ ಬಿಟ್ಟೆ? ನಾನು ಅಲ್ಲೇ ನಿಂತಿದ್ನಲ್ಲ. ನೀನ್ ಹಂಗೆ ನಲ್ಲಿ ಮಳೆ ತಗೊಂಡು ಮೂಗ್ ಗೆಟ್ಬಿಡ್ತೀನಿ. ನಿನ್ನ 2 ಪೀಸು ತಿನ್ಕೊಂಡೋಗ್ಬಿಡ್ತೀನಿ. ನೋಡ್ತೇವನ್ನ. ಇವ್ನಿಗೊಂದು ತುಂಡು ಹಾಕ್ಬಾರ್ರಿ ಕಣ ಅವ್ನಿಗೆ. ಅಯ್ಯೋ ಉಣ್ಣೋ, ಈ ಕಡೆ ಬಾಯ್ ಸರ್ಕ. ಅಮ್ಮ ನೀವು ಉಂಡ್ರಮ್ಮ, ಉಣ್ಣಿ. ಅವ್ನ ಹಂಗೆ ತಿರ್ಬೋಕ್ ನನ್ ಮಗ. ನೀವು ಉಣ್ಣಿ, ನೀವು ಒಟ್ಟು ಅವ್ರಿಗೆ ಏನ್ ಬೇಕು ಕೇಳ. ಸ್ನಾನ ಮಾಡ್ಬೇಕಾದ್ರೆ ಬಚ್ಚ ಕಂಡಿಲ್ಲಿ ಇರೋ ಬಿಡ್ಲಿಲ್ಲ ಅಂತ ಕೇಳು. ಸಿ ವರ್ಲ್ಡ್ ಪೀಪಲ್ ಜಲಸ್ ಮೀ. ಯಾಕೆ? ಬಿಕಾಸ್ ವಿಲೇಜ್ ಆಲ್ ಸ್ಮಾಲ್ ಗರ್ಲ್ಸ್ ಆರ್ ಬಿಹೈಂಡ್ ಮೀ. ಯಾಕೆ? ಚಾಕ್ಲೇಟ್ ಕೊಡ್ಸ್ತೀರಾ? ನೋ, ದೇ ಆರ್ ಆಲ್ ಲವ್ಸ್ ಮೀ. ಅಣ್ಣನ್ ತರಾನಾ? ಪ್ಲೇ ಬಾಯ್. ಕ್ರೇಜಿ. ಅಕ್ಕ ಮೂಳೆ ಹಾಕೋ, ನಲ್ಲಿ ಮೂಳೆ ಹಾಕೋ. ಇನ್ನು ಇವ್ರಿಗೆ ಮಲಕ್ಕಳಕ್ಕೆ ಅಲ್ಲೇ ನಮ್ಮ ರೂಮಲ್ಲಿ ವ್ಯವಸ್ಥೆ ಮಾಡು, ಅಲ್ಲೇ ಮಲಕ್ಕಳ್ಳೆ. ಅಲ್ಲ, ನಮ್ಮನೆಗೆ ಯಾರಾದ್ರೂ ರಿಲೇಟಿವ್ಸ್ ಬಂದ್ರೆ
ನಮ್ ರೂಮ್ ಮೇಲೆ ಕೇಳ್ತಾರಂತ ಮೊದ್ಲೋಗ್ ಲಾಕ್ ಹಾಕೋಬಿಡ್ತೀವಿ. ಆದ್ರೆ ಇಲ್ಲಿ ಎಲ್ಲೋ ಹೋಗ್ತಿದ್ ನಮ್ಮನ್ನ, ಅದು ಸ್ಟ್ರೇಂಜರ್ಸ್. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಲ್ಲ, ರಿಯಲಿ ಗ್ರೇಟ್ ಮ್ಯಾನ್. ಹೌದು ಮಾಯಾ, ನಮ್ ಹಳ್ಳಿ ಜನನೇ ಹಾಗೆ. ಅವ್ರಿಗೆ ಲೆಕ್ಕ ಹಾಕಿ ಪ್ರೀತಿ ಮಾಡಕ್ ಗೊತ್ತಿಲ್ಲ, ಮನ್ಸ್ ತುಂಬಾ ಪ್ಯೂರ್. ನಮ್ ಫ್ಯಾಮಿಲಿನೂ ಇದೇ ತರ ಅಂತ ಒಳ್ಳೆ ಫ್ಯಾಮಿಲಿ ಬಿಟ್ಟು ನಾನ್ ಸಾಯಕ್ ಹೋಗಿದ್ದೆ. ಆದ್ರೂ ನಾನ್ ಲಕ್ಕಿನೇ, ನೀವ್ ಸಿಕ್ಕಿದ್ರಿ. ಗೋವಾಗ್ ಬೇರೆ ಹೋಗ್ತಾ ಇದೀವಿ. ನನ್ ಫಸ್ಟ್ ಟೈಮ್ ಗೊತ್ತಾ, PUCಲೇ ಹೋಗ್ಬೇಕಾಗಿತ್ತು, ಅದು ನಮ್ಮ ಅಪ್ಪ ಬಿಡ್ಲಿಲ್ಲ. ಮೋಸ್ಟ್ಲಿ ನಿಮ್ ಜೊತೆನೆ ಹೋಗ್ಬೇಕಾಗಿತ್ತೇನೋ. ಓ ಮೈ ಗಾಡ್, ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್. ಐ ಆಮ್ ಸೋ ಎಕ್ಸೈಟೆಡ್. ಭತ್ತದ ದುಡ್ಡು ಇಸ್ಕೊಂಡು ಗೊಬ್ಬರದ ಬಾಕಿ ಕೊಟ್ಬಿಟ್ಟು ಬತ್ತಾ ಆಯ್ತಣ್ಣ. ಗುಡ್ ಮಾರ್ನಿಂಗ್ ಅಂಕಲ್. ಎದ್ರಾ? ಹಳ್ಳಿ ಮನೆ ಕಲ್ಲಂತ ಹಾಸಿಗೆ, ನಿದ್ದೆ ಬಂತೋ ಇಲ್ಲಮ್ಮ? ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂಕಲ್. ಮೂವಾರು ಒಟ್ಟಿಗೆ ಹೇಳಿದ್ರಿ ಅಂದ್ಮೇಲೆ ನಿದ್ದೆ ಮಾಡಿ ಇರ್ತೀರಾ ಅಂಕಲ್. ತಿರ್ಗಾ ಹಬ್ಬನ ಇಷ್ಟ ಜನ ಓಡಾಡ್ತಾ ಇದಾರೆ. ಇವತ್ತು ನಮ್ ರಾಧಮ್ಮನ್ ನೋಡಕ್ಕೆ ಕೊಂಡು ಬತ್ತಾವನೆ, ಅದಕ್ಕೆ ಅರೇಂಜ್ಮೆಂಟ್. ಅಂಕಲ್, ನಾವು ನೋಡ್ಬೋದಾ? ನಮ್ಗೆ ಈ ತರ ಫಂಕ್ಷನ್ ಅಂದ್ರೆ ತುಂಬಾ ಇಷ್ಟ. ಬರೀ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಇರ್ತೀರಮ್ಮ? ಇರಮ್ಮ, ಧಾರಾಳಾಗಿರಮ್ಮ. ಏ ಗೌರ, ಅಯ್ಯ ಅಯ್ಯ ಅಯ್ಯ, ಯಾಕಂಗ್ ಬಡ್ಕತ್ಯಾ? ರಾಧಮ್ಮ ಮೇಲೆ ಇನ್ನು ಗುಬ್ರ ಕಂಡು ಬಿಟ್ಕೊಂಡಿರ್ಬೇಕು. ನಾನ್ ಇವಳು ವಯಸ್ಸಲ್ಲಿದ್ದಾಗ ಇವಳು ನಾಗ್ಲೆ ಕಂಕಳಲ್ಲಿ ಎತ್ಕೊಂಡು ಓಡಾಡ್ತಿದ್ದೆ. ಇವಳು ಅವಳೆ. ಇನ್ನು ನಿಶ್ಚಿತಾರ್ಥ ಆಗದಿರ್ಲಿ, ಒಂದ್ ಗಂಡು ಒಪ್ಪಿಲ್ಲ. ಬಂದವಕ್ಕೆಲ್ಲ ಚಿತ್ರಾನ್ನ, ಪಕೋಡ, ಪಾಯಸ, ಟೀ, ಕಾಫಿ ಅಂತ ಮಾಡ್ಕೊಟ್ಟು ಕೊಟ್ಟು ಸಾಕಾಗೋಗೋದಪ್ಪ. ಬರ್ತವೆ, ಗಡತ್ತ ತಿಂತವೆ, ಮುಕ್ಳಿಗೆ ತೋರ್ಸ್ಕೊಂಡು ಹೋಯ್ತವೆ. ಅದ್ಯಾವಾಗ ಮದ್ವೆ ಆಗಿ ಮನೆಯಿಂದ ತೊಲಗ್ತಾಳೋ ಏನೋ. ಏ ಗೌರ, ಏ ಪಾಪ ಸಿಟ್ಟಲ್ಲಿನ ಮಾತಾಡ್ತಾಳೆ. ಪಾಪ ನಮ್ ರಾಧಮ್ಮ ಏನ್ ಮಾಡ್ತಾಳೆ? ಅವಳಿಗೇನ್ ಗೊತ್ತು? ಒಂದು ಗಂಡು ಸೆಟ್ ಆಗ್ಲಿಲ್ಲ. ನೀವಿರ್ತಿರಲ್ಲಮ್ಮ? ಹ್ಞೂ ಇರಿ. ರಾಧಾ, ಏ ರಾಧಾ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ನನ್ಗೆ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. PUCಲಿ ಒಳ್ಳೆ ಮಾರ್ಕ್ಸೇ ತೆಗ್ದಿದ್ದೆ. PUC ಮುಗಿತಿದ್ದಂಗೆನೆ ಓದನ್ನ ನಿಲ್ಸ್ಬಿಟ್ರು. ಆಗ್ಲೂ ನಾನೇನು ಹೇಳಿಲ್ಲ, ಸುಮ್ಮನಾಗ್ಬಿಟ್ಟೆ. ಆ ಕಡೆ ನನ್ನ ಓದಿಗೂ ಬೆಂಕಿ ಬಿತ್ತು, ಈ ಕಡೆ ನನ್ನ ಮದ್ವೆನೂ ಆಗ್ತಾ ಇಲ್ಲ. ಹುಡುಗ ಹೇಗಾದ್ರೂ ಇರ್ಲಿ, ಏನಾದ್ರೂ ಮಾಡ್ತಾ ಇರ್ಲಿ, ಮದ್ವೆ ಆಗಿ ಹೋಗೋಣ ಅಂದ್ರೆ ಯಾವ ಹುಡುಗನು ನನ್ನನ್ನು ಒಪ್ಕೋತಾ ಇಲ್ಲ. ಮೋಸ್ಟ್ಲಿ ನಾನೇ ಚೆನ್ನಾಗಿಲ್ವೇನೋ. ಏ ರಾಧಾ, ಯಾರು ಹೇಳಿದ್ ನೀನ್ ಚೆನ್ನಾಗಿಲ್ಲ ಅಂತ? ರಾಧೆಯ ಚಂದವಾರಳಿಸಲು ಸಜ್ಜಾದರು ಸಿಟಿ ಬಾಲೆಯರು. ನ್ಯಾಚುರಲ್ ವ್ಯಾಕ್ಸಿಂಗ್ ಗೊತ್ತಾ? ನಮ್ಮ ಹಳ್ಳಿ ಹಿಂಗೆ ಮಾಡೋದು. ಹಳ್ಳಿಯ ಸೊಗಡಲಿ ಅರಳಿರುವ ಅಂದಕ್ಕೆ ಎರೆದರು ಪನ್ನೀರು. ಬೆಳಗುತ್ತಿದೆ ಸೌಂದರ್ಯ ನಿವಿಗೆ, ಮೈ ತುಂಬಿದೆ ಹೂನಾಚಿಕೆ. ಏರಿದೆ ಕಣ್ಣ ಕಡೆಗೆ, ಸರಸ್ವತಿ ಹೊರಟಳು ಮೆರವಣಿಗೆ. ರಾಧೆಯ ಚಂದವಾರಳಿಸಲು ಸಜ್ಜಾದರು ಸಿಟಿ ಬಾಲೆಯರು. ರಾಧಮ್ಮನ ಸಡಗರ ಬಲು ಜೋರು. ಹಾ, ಅಂದಕ್ಕೆ ಗೌಡ್ರೆ, ಹುಡುಗಿ ಕರೆಸ್ತೀರಾ? ಹೂನಮ್ಮ. ಹಾಲಿನ ಹೊಳೆಯಲಿ ಮಿಂದವಳು, ಬೆರಗನು ಮೂಡಿಸಿ ನಗುತ್ತಿರಳು. ರೂಪದ ರಾಶಿಯು ತಾರಾಗಿ ಕಣ್ಣಿನ ಮಿಂಚಲಿ ಕರೆದಿಹಳು. ಸ್ವಪ್ನ ಸುಂದರಿ ನಾಚುತ್ತಿಹಳು. ನಂಬಲಾಗದ ಅಚ್ಚರಿಯಾದಳು. ಅರಳಿದ ಮಲ್ಲಿಗೆ ಹೂವಿವಳು, ಕನ್ಯೆಯುವಾದಳು. ನಮ್ ಕಡೆಯಿಂದ ಓಕೆ ಗೌಡ್ರೆ. ಸಂಭ್ರಮ ಎಲ್ಲರ ಮನದಲ್ಲೂ. ಯಾವ್ದಾದ್ರು ಒಂದು ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮಾಡ್ಬಿಡೋಣ. ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ಏನೇ ಅದ್ದೂರಿಯ ಮಾಡ್ಕೊಡ್ತೀನಿ. ಅಪ್ಪಯ್ಯ, ಅಪ್ಪಯ್ಯ, ಏನ್ ಮಗ? ನಂದೊಂದು ಪ್ರಶ್ನೆ ಇದೆ.
ಪರವಾಗಿಲ್ಲ, ಹೇಳಮ್ಮ. ನನಗೆ ಮದುವೆ ಆದಮೇಲೆ ಓದಬೇಕು ಅಂತ ಆಸೆ ಇದೆ. ಓದಿಸ್ತೀರಾ? ಖಂಡಿತವಾಗ್ಲೂ ಓದ್ಬೋದು. ಬೇಕಿದ್ರೆ ಓದ್ ಮುಗಿದ್ಮೇಲೆ ಕೆಲ್ಸಕ್ಕೂ ಹೋಗ್ಬೋದು. ನೋ ಪ್ರಾಬ್ಲಮ್. ನೀನ್ ಬರ್ತಾ ಇರೋದು ನಮ್ಮನೆ ಸೊಸೆ ಆಗಲ್ಲ, ನಮ್ಮನೆ ಮಗಳಾಗಿ. ಎಂತ ಹೆಣ್ ಜನ್ಮ, ಸೆರಗ್ನಲ್ಲಿ ಕೆಂಡ ಕಟ್ಕೊಂಡ ಹಾಗೆ. ವಯಸ್ಸಿಗೆ ಬಂದ ಮಗಳು ಮನೇಲಿದ್ರು ಕಷ್ಟನೇ, ಮದ್ವೆ ಮಾಡಿ ಕಳಿಸ್ಕೊಡಕ್ಕೂ ಸಂಕಟನೇ. ನಾನು ಎಂತ ಪಾಪಿ, ನಿನಗೇನೆಲ್ಲ ಅಂದ್ಬಿಟ್ಟೆ ಕಂದ, ಎಷ್ಟೆಲ್ಲ ಬೈದೆ. ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು ಅಂತಿದ್ದೆ. ನನ್ನ ಕ್ಷಮಿಸ್ಬಿಡೆ, ನನ್ನ ಕ್ಷಮಿಸ್ಬಿಡಮ್ಮ, ಹೇಳ್ತಿರ್ಲಿಲ್ಲ. ಕಾಲ ಕೂಡ ಬಂದು ಎಲ್ಲ ಆಯ್ತದೆ ಅಂತ ಹೇಳ್ತೀನಿ. ಒಳ್ಳೇದಾಗ್ತದೆ. ಎಲ್ಲ ಎಲ್ಲ ಈ ಹೆಣ್ಮಕ್ಳ ಕಾಲ್ಗುಣ. ಇವ್ರ ಮನೆಗ್ ಕಾಲಿಡ್ತಿದ್ದ ಹಾಗೆ ನಮ್ಮ ಮಗಳಿಗೆ ಕಂಕಣ ಕೊಟ್ಟು ಬಂತು. ನೀವೆಲ್ಲ ಸಂತೋಷವಾಗಿರಿ ತಾಯಿ. ಅಮ್ಮಯ್ಯ, ಯಾವ ಗಳಿಗೆಲ್ಲಿ ಬಂದ್ರಮ್ಮ? ನಿಮ್ಗೆ ಒಳ್ಳೇದಾಗಲಮ್ಮ, ಒಳ್ಳೇದಾಗ್ಲಿ. ಅಂಕಲ್, ನಾವೇನ್ ದೊಡ್ಡದ್ ಮಾಡಿಲ್ಲ ಅಂಕಲ್. ರಾಧಾ ತುಂಬಾ ಚೆನ್ನಾಗಿದ್ದಾಳೆ. ನಾವ್ ಅವಳನ್ನ ಬರೀ ನೀಟಾಗಿ ಪ್ರೆಸೆಂಟ್ ಮಾಡಿದ್ವಿ ಅಷ್ಟೇ. ನಮ್ಗೆ ಅದೇನು ಗೊತ್ತಿಲ್ಲಮ್ಮ. ಈ ಖುಷಿಲಿ ಏನ ಕೊಡ್ಲೇಬೇಕು ನಿಮ್ಗೆ. ನಿಮ್ಗೆ ಅಂಕಲ್, ರಾಧನ್ ಮದ್ವೆಲಿ ನಮ್ಗೆಲ್ಲ ಎಕ್ಸ್ಟ್ರಾ ಲಡ್ಡು ಕೊಡು, ಅಷ್ಟೇ ಸಾಕು. ಲಾಡು ಲಾಡು ನೋಡ್ತಾ ಇದೆ. ಎಲ್ ಕರ್ಕೊಂಡ್ ಬಿಟ್ಟಿದೆ ನಮ್ಮನ್ನ ಈ ಗಾಡಿ ಅವನು. ನಾನು ಆಗ್ಲೇ ಹೇಳ್ದೆ ಬಸ್ ಹತ್ಕೊಂಡ್ ಹೋಗೋಣ ಅಂತ. ನೀನ್ ಹೇಳಿದ್ದು ಗಾಡಿ ಬೇಕು ಅಂತ. ಎಲ್ ಸಿಕ್ಕಾಕೊಂಡಿದೀವೋ. ನನ್ಗೇನ್ ಗೊತ್ತಿತ್ತು ಅವ್ನು ಇಲ್ಲಿ ಕರ್ಕೊಂಡ್ ಬಿಡ್ತಾನೆ ಅಂತ, ಅದು ಈ ಕಾಡಲ್ಲಿ. ಎಲ್ಲ ನಿನ್ನಿಂದಾನೆ. ಚಿಲ್ಯ, ಸ್ಟಾಪ್ ಇಟ್. ಈಗ ಆಗಿದ್ದಾಯ್ತು. ಅಲ್ಲಿ ಯಾರು ಕೇಳ ಉಳ್ಕೊಳಕ್ ಜಾಗ ಇದೆಯೋ ಇಲ್ವೋ? ಕಮ್. ಇಷ್ಟ ರಾತ್ರಿ ಏನ್ರಿ ಮಾಡೋದು? ನಿಮ್ಮ ಮಚಾನ್ ಮೇಲೆ ಮಲ್ಕೊಳ್ಳೋಣ, ಸೇಫ್ ಆಗಿರ್ತೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ನಕ್ಷತ್ರ, ಅದ್ ನಮ್ಮಮ್ಮ. ನನ್ಗಾಗ 6 ವರ್ಷ. ಬುದ್ಧಿ ಬಂದಾಗ್ಲಿಂದಾನು ಅಮ್ಮ ಬೆಡ್ರಿಡನಾಗೆ ಇರ್ತಾ ಇದ್ರು. ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಅಪ್ಪ ಮನೆಗೆ ಬರೋದೇ ಬಿಟ್ಬಿಟ್ರು. ಅಪ್ಪ ಇನ್ನೊಂದು ಮದ್ವೆನೂ ಮಾಡ್ಕೊಂಡ್ಬಿಟ್ರು. ನಾನು ಅಮ್ಮನ ಜೊತೆನೇ ಇರ್ತಾ ಇದ್ದೆ. ಅಮ್ಮ, ನಿಂಗೆ ಏನಾಗಿದೆ ಅಮ್ಮ? ನನ್ಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಂದಿನಿ ಪುಟ್ಟ, ನಾನು ನಿನ್ಗೊಂದು ಮಾತು ಹೇಳ್ತೀನಿ ಕಂದ. ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀಯ? ಜೀವನದಲ್ಲಿ ಏನೇ ತೊಂದರೆ ಬರಲಿ, ಯಾವಾಗಲೂ ನೀನು ಸ್ಟ್ರಾಂಗ್ ಆಗಿರ್ಬೇಕು. ನಗ್ನಗ್ತಾ ಇರ್ತೀಯಾ? ಎಲ್ಲಿ ನಗು ನೋಡೋಣ. ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀನಿ ಅಂತ. ಅಮ್ಮ ಯಾವಾಗಲೂ ಹೇಳೋರು, ಬಿ ಸ್ಟ್ರಾಂಗ್ ಅಂತಾನೆ ಇದ್ರು. ಅದು ಯಾಕಂತ ಅವ್ರು ಸತ್ಮೇಲೆ ಗೊತ್ತಾಯ್ತು, ಅವ್ರಿಲ್ಲ ನಾವು ಸಹಿಸ್ಲಿ ಅಂತ. ನಾನು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ನನಗೆ ಬೇಜಾರಾದಾಗ, ಲೋನ್ಲಿ ಆದಾಗ ಹಗ್ ಮಾಡಕ್ಕೆ ಅಥವಾ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಆಡಕ್ಕೆ ಅಮ್ಮ ಇಲ್ಲ ಅನ್ನೋ ನೋವು ತುಂಬಾ ಕಾಡುತ್ತೆ. I miss her so much. I miss her. ಯಾರಲ್ಲಿ ಮಡ್ಗಿರೋದು? ನಿಮ್ ಹೇಳೋರು ಕೇಳೋರು ಯಾರು ಇಲ್ವಾ? ಎತ್ತಿಲ್ರಿ. ಯಾರಮ್ಮ ನೀವು? ಇಳಿರಮ್ಮ ಕೆಳಕ್ಕೆ.
ನಮ್ ಗದ್ದೆಲ್ ಬಂದು ಏನ್ ಮಾಡ್ತಿದ್ದೀರ? ಅಲ್ಲಿ ಮೇಲ್ಗಡೆ ಹೋಗಿ ಏನ್ ಮಾಡ್ತಿದ್ರಿ? ಜರ್ನಿ ಮಾಡ್ತಾ ಇದ್ವಿ ತಾತ. ಏನ್ ಜರ್ನಿ? ಅದಕ್ಕೆ ಇಲ್ಲೇ ಬಂದ್ ಮಲ್ಕೊಂಡ್ಬಿಟ್ವಿ. ಏನ್ ಧೈರ್ಯನಮ್ಮ ನಿಮ್ಗೆ? ರಾತ್ರಿ ಹೊತ್ತು ನಾವು ಬರೋಕೆ ಎದ್ರಕತ್ತೀವಿ, ದೆವ್ವಾಗಿವ ಮೆಟ್ಕೊಳೋದು ಅಂತ. ನೆನ್ನೆ ರಾತ್ರಿನೇ ಮೆಟ್ಕೊಂಡಿತ್ತು ತಾತ. ಯಾವ ಊರಿಂದ ಬಂದಿದ್ದೀರಿ? ನೀವ್ ಎಲ್ಲಿಗೆ ಹೋಗ್ಬೇಕು? ಏನ್ ನಿಮ್ ಪ್ರಾಬ್ಲಮ್? ನಾವ್ ಬೆಂಗಳೂರಿಂದ ಬಂದಿರೋದು, ಗೋವಾಗ್ ಹೋಗ್ಬೇಕು. ಇಲ್ಲಿಂದ 1 ಕಿಲೋಮೀಟರ್ಗೆ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿಗೆ ಹೋದ್ರೆ ಬಸ್ಸಲ್ಲಿ ಹೋಗ್ಬೋದು ನೀವು. ಥ್ಯಾಂಕ್ ಯು ತಾತ. ಇಲ್ಲೆಲ್ಲಾದ್ರೂ ಸ್ನಾನ ಮಾಡಕ್ ಜಾಗ ಇದೆಯಾ? ಧಾರಾಳವಾಗಿ ಮಾಡ್ಬೋದು.